ಅದ್ಗೆ ಇನ್ನು ರೆಡಿ ಆಗಲ್ವಾ ನೀವು? ಇನ್ನು ಟೈಮ್ ಐತಲ್ಲೇ ಸುಜಿ. ಇರು, ನಮ್ಮ ಅಪ್ಪಯ್ಯ ನಮ್ಮ ಅಣ್ಣಯ್ಯ ಎಲ್ರು ಬಂದ್ಬಿಡ್ಲಿ. ಅಲ್ಲ ಅಲ್ಲಿ ಎಲ್ಲನ ಚಪ್ರ ಎಲ್ಲ ಹಾಕಿದ್ರ ನಿಮ್ಮ ಅಣ್ಣಯ್ಯ? ಎಲ್ಲ ರೆಡಿ ಆಗೈತಾ? ಹ್ಞೂ ಅದಕ್ಕೆ ಎಲ್ಲ ರೆಡಿ ಆಗಿದೆ. ನೀವು ರೆಡಿ ಆಗಿ ಬಂದು ಕುತ್ಕೊಂಬದಷ್ಟೇ ಬಾಕಿ ಇರೋದು. ಹೌದಾ, ತುಂಬಾ ಸಂತೋಷ ಆಯ್ತು ಕಣೆ ಸೂಜಿ, ನೀನು ನಿಮ್ಮ ಅಣ್ಣಯ್ಯನ ಸೇರ್ಕೊಂಡು ನನ್ನ ಸೀಮಂತನ ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದಕ್ಕೆ. ಅದ್ ನಮ್ ಕರ್ತವ್ಯ ಅಲ್ವಾ ಅತಿಗೆ. ಉಪ್ಪಿನಕಾಯಿ ಅಂದ್ರೆ ಶುರು ಮಾಡಿದ್ದು ನಾನು ನೀವು ಇಬ್ರು ಶುರು ಮಾಡಿದ್ವಲ್ವಾ? ಇದ್ರಲ್ಲಿ ನಿಮಗೆ ಖರ್ಚು ಮಾಡೋದ್ರಲ್ಲಿ ನನ್ಗೇನು ತೊಂದರೆ ಕಾಣಿಸ್ತಾ ಇಲ್ಲ ಬಿಡಿ. ಎಲ್ರು ಬರ್ತಾರಲ್ಲ ನಿಮ್ಮ ಮನೆಯವ್ರು ಎಲ್ರು, ಅದೇ ಸಂತೋಷ. ಹ್ಞೂ ಕಣೆ ಸುಜಿ, ನಮ್ಮ ಅಪ್ಪಯ್ಯ ಅಮ್ಮಯ್ಯ ನಮ್ಮ ಅತ್ತೆ ನಮ್ಮ ಪದ್ದು ಎಲ್ರು ಬಂದಿದ್ದಾರೆ. ನಮ್ಮ ತಾತ ಒಂದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೆ ಬೇರೆ ವಯಸ್ಸಾಗೈತೆ, ಬರ್ತಾರೋ ಇಲ್ವೋ. ಹೌದು ಅತಿಗೆ, ನಿಮ್ ಚಿಕ್ಕಮ್ಮ ಮತ್ತೆ ಚಿಕ್ಕಮ್ಮನ ಮಗ ಮತ್ತೆ ಕಮಲಕ್ಕ ಅವ್ರಿಗೂ ಹೇಳಿದೀರಾ? ಅವ್ರಿಗೆ ಯಾಕೆ ಕೇಳೋಣ? ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಕಣೆ ಸುಜಿ, ಸುಮ್ಮನಿರು ನೀನು. ಅವ್ರ ಸುದ್ದಿ ಎತ್ತಬೇಡ. ಆ ಕಮಲಿ ನೋಡಿದ್ರೆ ನನಗೆ ಹೊಟ್ಟೆ ಉರಿತೈತಿ ಅಂತದ್ರಾಗೆ ಅವಳಿಗೆ ಕೇಳ್ ಕಳ್ಸಣ. ಅಲ್ಲ ಅತಿಗೆ, ಅಣ್ಣಯ್ಯ ಹೋಗಿ ಬಂದಿದ್ದಂತೆ ನಿಮ್ ಚಿಕ್ಕಮ್ಮಗೂ, ಆಮೇಲೆ ಅಕ್ಕ ಕಾಂತ ಇದಾರಲ್ಲ, ಅಂಗಡಿ ಇಕ್ಕಿದಾರಲ್ಲ ನಿನ್ ತಮ್ಮ, ಅವ್ರಿಗೂ ಹೇಳಿದಾರಂತೆ ಅವರು ಬರ್ಬೋದೇನೋ ಅಂತ. ಅಯ್ಯೋ ಸುಮ್ನೆ ಇರಿ ಸುಜಿ, ಅವ್ರನ್ನ ಕಂಡ್ರೆ ನಮ್ಗಾಗಲ್ಲ ಅಂತದ್ರಾಗೆ ಅವ್ರೆಲ್ಲಿ ಬರ್ತಾರೆ? ಅವ್ರು ಬರೋದು ಇಲ್ಲ ಬಿಡು. ಅವ್ರಿಗೆ ನಾವಿ ಚೆನ್ನಾಗಿರೋದು ಇಷ್ಟ ಇಲ್ಲ, ಚೆನ್ನಾಗಿರೋದು ನೋಡಿದ್ರೆ ಹೊಟ್ಟೆ ಉರಿತಾ ಐತಿ ಅಯ್ಯಮ್ಮಗೆ. ಅದಕ್ಕೆ ಇಂತ ಇದಕ್ಕೆಲ್ಲ ಬರಲ್ಲ ಬಿಡು, ಕರೆದ್ರು ಅಯ್ಯಮ್ಮ. ಅವ್ರು ಬರೋದು ಬೇಡ ಬಿಡು, ನನ್ಗೆ ಅವ್ರು ಕಂಡ್ರೂ ಆಗಲ್ಲ ನನಗೂನು. ನೇತ್ರಮ್ಮ, ಅಣ್ಣ ಯಾವಾಗ ಬಂದ್ರಿ? ಬರ್ರಿ. ಹ್ಞೂನಮ್ಮ, ನಾವು ಚೆನ್ನಾಗಿದ್ದೀವಿ. ಇದೇ ತಾನೇ ಬರ್ತಾ ಇದ್ದೀವಿ ಬಸ್ಸಿಂದ ಇಳಿದು. ಎಲ್ಲಿ ನಿಮ್ಮ ಅಮ್ಮಯ್ಯ ಪದ್ದು ನಿಮ್ಮ ಅತ್ತೆ ಎಲ್ಲ ಬಂದ್ರೇನೋ ನೆನ್ನೆಸ್ಲೇನೆ? ಎಲ್ಗೋದ್ರ ಅವರು? ಅವರು ಅಲ್ಲಿ ಉಪ್ಪಿನಕಾಯಿ ಇದ್ರ ಹತ್ರ ಶೆಡ್ ಹತ್ರ ಹೋಗಿ ಅಲ್ಲೆಲ್ಲ ನೋಡ್ಕೊಂಡ್ ಬರ್ತೀವಿ ಅಂತ ಹೋಗ್ಯವ್ರಿ. ಅತ್ತೆ ನೋಡಿರ್ಲಿಲ್ವಲ್ಲ, ಅದಕ್ಕೆ ಅಮ್ಮಯ್ಯ ಕರ್ಕೊಂಡು ಹೋಗೈತಿ. ನೋಡ್ಕೊಂಡು ಹಂಗೇನೆ ಅಲ್ಲಿ ದೇವಸ್ಥಾನ ಇತ್ತಲ್ಲ, ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಎಲ್ಲನ ನನ್ನ ಗಂಡ ಎಲ್ಲ ಅಲ್ಲೇ ಅರೇಂಜ್ ಮಾಡ್ತಾ ಇದ್ದಾರೆ ಸೀಮಂತಿಕಲ್ ದೇವಸ್ಥಾನ ತಾಗಿ. ಅದಕ್ಕೆ ನೋಡ್ಕೊಂಡ್ ಬರ್ತೀವಿ, ನೀನ್ ಹಂಗೆ ರೆಡಿ ಆಗಿರು, ನಿಮ್ಮ ಅಪ್ಪ ಇವಾಗ ಬರ್ತಾರೆ ಅಂತ ಹೇಳಿ ಹೋದ್ರು ಅತ್ತೇನು ಅಮ್ಮಯ್ಯನು. ನೇತ್ರ, ಚೆನ್ನಾಗಿದ್ಯಾ ನೇತ್ರ? ಹ್ಞೂ ಅಣ್ಣ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ನೇತ್ರ, ಚೆನ್ನಾಗಿದ್ದೀವಿ. ನೇತ್ರ, ನಿನ್ ಸೀಮಂತ ನೋಡ್ಬೇಕು ಅಂತ ನಾ ಕಾವೇರಿ ಅಂತನು ಅಯ್ಯೋ ಯಾವಾಗ ಹೋಗದಮ್ಮ ಅಂತ ಕೇಳ್ತಿದ್ಲು. ಪದ್ದು ಅತ್ತೆ ಓದ್ಲು ಆಲೇನೆ, ನಾವು ಹೋಗನ್ ಬಾ ಅಂತ ನಾನು ನಿನ್ನೆ ರಾತ್ರಿನೇನೆ ಹೇಳ್ತಿದ್ಲು. ಬೆಳಗ್ಗೆ ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡ್ದೆ. ಓ ಹೌದಾ, ಈಗ್ಲಾದ್ರೂ ಬಂದ್ರಲ್ಲ, ಹೋಗ್ಲಿ ಬಿಡ್ರಿ. ಸಮಾಧಾನ ಆದ್ಲಾ ನಿನ್ ಮಗಳು? ಹ್ಞೂ ನೇತ್ರ, ಸಮಾಧಾನ ಆದ್ಲು. ಇನ್ನೂ ಬಂದಿದ್ದಾರೆ, ಇನ್ನೂ ಇಬ್ರು. ನಿನಗ್ ನೋಡಿದ ತಕ್ಷಣ ನಿನಗೊಂಥರ ಸಂತೋಷ ಆಗುತ್ತೆ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ. ಇನ್ನೂ ಇಬ್ರಾ? ಇನ್ಯಾರಿದ್ದಾರೆ? ಈಗ ಬರ್ತಾರೆ ನೋಡು. ಓ ಅದ್ಕೆ ನಿಮ್ ಚಿಕ್ಕಮ್ಮ ಮತ್ತೆ ಅವ್ರ ಮಗ ಕಾಂತ ಅವ್ರು ಬಂದ್ಬಿಟ್ಟಿದ್ದಾರೆ, ಬರಲ್ಲ ಅಂತ ಹೇಳ್ತಿದ್ರಿ. ಕಾಂತ ಅವ್ರೆ ಚೆನ್ನಾಗಿದ್ದೀರಾ? ಬರ್ರಿ ಅತ್ತೆ, ಬರ್ರಿ ಅತ್ತೆ. ಹ್ಞೂ ಸೂಜಿ ಅವರೇ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನೀವು ಕೊಟ್ಟಿರೋ ಉಪ್ಪಿನಕಾಯಿ ತುಂಬ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ರು ನಮ್ಮೂರಲ್ಲೆಲ್ಲ ತಗೊಂಡೋಗಿರೋರು. ಎಲ್ಲ ಖಾಲಿ ಆಯಿತು. ಹೋಗ್ಬೇಕಾದ್ರೆ ಇನ್ನೂ ಸ್ವಲ್ಪ ಬೇಕು, ಇದ್ರೆ ಕೊಡ್ತೀರಾ? ಹೌದಾ, ಸರಿ ಆಯ್ತು. ಸೀಮಂತ ಮುಗಿಸ್ಕೊಂಡು ಊರಿಗೆ ಹೋಗ್ತಿರಲ್ಲ, ಅವಾಗ ಕೊಡ್ತೀನಿ, ತಗೊಂಡೋಗಿರಂತೆ ಬನ್ನಿ. ಅಯ್ಯೋ ಅಮ್ಮ ಯಾಕೆ ಬಂದ್ಲಪ್ಪ? ನನ್ನ ಗಂಡ ಹೋಗಿ ಕರೆದು ಬಂದವನಿ. ನಮ್ಮತ್ತೆ ದುರಾಸೆ, ನಮ್ಮಪ್ಪನ ಆಸ್ತಿ ಸಿಗುತ್ತೆ ಇವನಿಗೆ ಕೊಟ್ಟು ಗಂಟು ಹಾಕಿ ಸೂಜಿಗೆ ಅಂತ ಹೇಳಿ ನೋಡ್ದ, ಇವ್ರನ್ನು ಕರೆಸಿರೋದ. ನೇತ್ರ ಚೆನ್ನಾಗಿದ್ದೀಯನಮ್ಮ? ನಿಮ್ಮನ್ನ ಮಾತಾಡ್ಸ್ತಾ ಇದಾರೆ ನಿಮ್ ಚಿಕ್ಕಮ್ಮ, ಮಾತಾಡಿ. ಏನು ಚೆನ್ನಾಗಿದ್ದೀಯಾ ಅಂತ ಕೇಳ್ದೆ ಕಣಮ್ಮ. ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ, ನೋಡಿದ್ರೆ ಗೊತ್ತಾಗ್ತೈತಲ್ಲ ನಾನು ಯಾರು ಹೇಳು? ಸಾವುಕಾರ ಸಿದ್ದಪ್ಪನ ಮಗಳು. ಚೆನ್ನಾಗಿಲ್ದೇ ಇರ್ತೀನಾ? ಹೆಂಗ ತುಂಬಾ ಸಂತೋಷ ಆತ್ಕಣಮ್ಮ ನಿಮ್ ಮನೆ ನೋಡಿ. ನಿನ್ ಗಂಡ ಅಂತೂ ಬಲವಂತ ಮಾಡಿ ಹೇಳಿ ಬಂದ. ನೇತ್ರ ಆಮೇಲೆ ನಮ್ಮ ಅಮ್ಮಯ್ಯ ನನ್ನ ತಂಗಿ ಎಲ್ರು ಹೇಳಿದ್ರು, ನೀವು ಬರ್ಲೇಬೇಕು, ನೀವು ಬರ್ಲಿಲ್ಲ ಅಂತಂದ್ರೆ ನೇತ್ರ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಅಂತಾನು ಹೇಳ್ ಬಂದ ನಿನ್ ಗಂಡ. ಅದಕ್ಕೋಸ್ಕರನ ಬಂದ್ವಿ. ನೀನ್ ಇಷ್ಟೊಂದು ಒತ್ತಾಯ ಮಾಡಿ ಹೇಳ್ ಕಳ್ಸಿದ್ಮೇಲೆ ನಾವು ಬರ್ದೇ ಇದ್ರೆ ನೀನ್ ಬೇಜಾರ್ ಮಾಡ್ಕೊಂತೀಯ ಅಲ್ವಾ, ಅದಕ್ಕೆ ಬಂದ್ವಿ ನಾನು ಕಾಂತಾನು. ನಾನು ಯಾವಾಗ ಹೇಳ್ ಕಳಿಸ್ತೆ ಇವ್ರನ್ನೂ ಕರೆದ್ ಬಾ ಅಂತ? ನನ್ನ ಗಂಡ ನೋಡ್ದ ಸುಳ್ಳು ಹೇಳಿ ಬಂದಿರೋದ? ನಾನು ಹೇಳಿದೀನಿ ಅಂತಾನ? ಹೋದ್ರೆ ಹೋಗ್ಲಿ ಬಿಡು, ಈಗ ಒಳ್ಳೆ ಕಾರ್ಯ ನಡೀತೈತಿ, ಯಾಕೆ ಸುಮ್ಮನೆ ನಾನು ಬೇಜಾರು ಮಾಡ್ಕೊಂಬೋದು? ನಾನು ಸಂತೋಷವಾಗಿರ್ಬೇಕಾದ ಟೈಮ್ನಾಗೆ ಇವ್ರು ಬಂದು ಹೋಗ್ಲಿ ಬಿಡು, ಬಂದರೆ ತಿನ್ಕೊಂಡು ಹೋಗ್ಲಿ ಅತ್ಲಾಗಿ. ನಾನು ಬೇಜಾರು ಮಾಡ್ಕೊಂಡು ನನ್ನ ನೆಮ್ಮದಿ ಯಾಕೆ ನಾನು ಹಾಳು ಮಾಡ್ಕೊಂಬಿ? ಚೆನ್ನಾಗಿ ಖುಷಿ ಆಗಿರ್ಬೇಕು ನಾನಿವತ್ತು. ಅಪ್ಪ, ಇವರು ನಿಮ್ಮ ಜೊತೆನೆ ಬಂದ್ರಾ? ಎಲ್ಲರೂ ಒಟ್ಟಿಗೆ ಬಂದ್ರಾ? ಹ್ಞೂ ಕಣಮ್ ನೇತ್ರ, ನಾವು ಹೊರಟಿದ್ವಿ. ನಿಮ್ಮ ಚಿಕ್ಕಮ್ಮನೂ ಗಿರೀಶ ಬಂದಿದ್ದ, ನಮಗೂ ಹೇಳೋದ ಬರಲೇಬೇಕು ಅಂತ ಹೇಳಿ ಬಲವಂತ ಮಾಡ್ದ. ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತೇಳಿ ಒಂದೇ ಬಸ್ದಾಗೆ ಬಂದ್ವಿ ಕಣಮ್ಮ ಎಲ್ಲನ.
ನೀನೇ ಹೇಳ್ ಕಳ್ಸಿದ್ದಂತೆ ಬರಲೇಬೇಕು ಅಂತನ. ನಾನೇ ಹಂಗೇನು ಹೇಳ್ ಕಳ್ಸಿರ್ಲಿಲ್ಲ ಕಣಪ್ಪ. ಇವ್ರು ಬರ್ಲಿ ಅಂತ ನನ್ನ ಗಂಡ ಎಲ್ಲೋ ಸುಳ್ಳು ಹೇಳಿರ್ಬೇಕೇನೋ ಅಷ್ಟೇನೆ. ಹೋಗ್ಲಿ ಬಿಡು, ಬಂದಿದ್ರಿಂದ ಏನು ನಮ್ಗೇನು ನಷ್ಟ ಆಗ್ಬೇಕಾಗಿಲ್ಲ. ಊಟ ಮಾಡ್ಕೊಂಡು ಹೋಗ್ಲಿ. ಅತ್ತೆ ಅತ್ತೆ ಪದ್ದು ಅತ್ತೆ ಎಲ್ಲಿಗೆ ಹೋದ್ಲು? ಪದ್ದು ಅಲ್ಲೆಲ್ಲ ನಮ್ದು ಉಪ್ಪಿನಕಾಯಿ ಶೆಡ್ ಐತಲ್ಲ, ಅಲ್ಲಿಗೆ ನೋಡ್ಕೊಂಬರಕ್ ಹೋಗ್ಯವಳು ಅಮ್ಮನ ಜೊತೆಗೆ. ಯಾಕೆ ಅವಳು ಬಿಟ್ಟಿರಕ್ ಆಗಲ್ವೇನೋ? ಯಾವಾಗ್ಲೂ ಅಂಟ್ಕೊಂಡಿರ್ತೀರಲ್ಲ ನೀವಿಬ್ರು. ನಿನ್ಗೂ ಅವಳಿಗೂ ಸರಿಯಾಗೈತೆ ಜೋಡಿ. ಹೋಗ್ಲಿ ಬಿಡಮ್ ನೇತ್ರ. ಏನ್ ಮಾಡಕ್ಕಾಗುತ್ತೆ? ಸಣ್ಣ ಹುಡುಗರಲ್ವೇ, ಆಟ ಆಡ್ಕೊಂಡಿರ್ತವೆ. ಪದ್ದುಗೆ ಜೊತೆ ಯಾರು ಇರ್ಲಿಲ್ಲ. ಕಾವೇರಿ ಹೆಂಗೋ, ಕಾವೇರಿ ಬರೋತಿಗೆ ಅವಳಿಗೊಬ್ಳು ಜೊತೆಗೆ ಆರತಿ ಸಿಕ್ಕರಂಗ ಆಯ್ತು. ಹೆಂಗೋ ನೀನ್ ಚೆನ್ನಾಗಿದ್ದೀಯಲ್ಲ. ನಿಮ್ ಮನೆ ನೋಡಿರ್ಲಿಲ್ಲ, ನಾನು ನೋಡೋಣ ಅಂತ ಬಂದೆ. ಅಯ್ಯೋ, ನಾನು ನಿಮ್ಮ ಹತ್ರ ಮಾತಾಡ್ಲಿಲ್ಲ. ನಾನು ಹೇಳಿದ್ದು ನಮ್ಮ ಅಣ್ಣಯ್ಯಗೂ ನಮ್ಮ ಅಪ್ಪಯ್ಯಗೂ. ನೀವ್ ಯಾಕೆ ಮಧ್ಯದಾಗ ಮಾತಾಡ್ತೀರಾ? ಸುಜಿ, ಅವ್ರನ್ನ ಕರ್ಕೊಂಡೋಗಿ ನೀರು ಪಾರ ಕುಡೀರಿ. ಅತ್ತೆ, ಕಾಂತವ್ರೆ, ಬರೀ ಒಳಕ್ಕೆ ನೀರು ಕೊಡ್ಲಾ ಮಾವ? ಮಲ್ಲಿಯಕ್ಕ, ನೀರು ಕೊಡ್ಲಾ ನಿಮ್ಗೆ? ಬೇಡ ಬಿಡು ಸುಜಿ, ನಾವು ನೀರೇನು ಕುಡಿಯಲ್ಲ, ಬಾಯಾರಿಕೆ ಆಗಿಲ್ಲ. ಉಪ್ಪಿನಕಾಯಿ ವ್ಯಾಪಾರ ಹೆಂಗ್ ನಡೀತೈತೆ? ಚೆನ್ನಾಗಿ ನಡೀತಾಯ್ತಾ? ಅಲ್ಲ, ಮದ್ವಿಗೆ ಅಲ್ಲ ಇದು ಸೀಮಂತಕ್ಕೆ ಎಲ್ಲಿ ಇದನ್ನ ಹಾಕಿರೋದು, ಚಪ್ರನ? ನಮ್ಮೂರ್ ದೇವಸ್ಥಾನ ಐತಲಕ್ಕ, ಅಲ್ಲೇ ಹಾಕಿದೀವಿ. ಯಾಕಂದ್ರೆ ನಮ್ಮ ಮನೆ ಮುಂದೆ ಜಾಗ ಇಲ್ವಲ್ಲ, ಸುಮ್ಮನೆ ಇಕ್ಕಟ್ಟಾಗುತ್ತೆ. ಜನ ಬಂದ್ರೆ ಎಲ್ಲಾನ ಇಲ್ಲಿ ಕೂತ್ಕಮಕ್ಕೂ ನಿಂತ್ಕಮಕ್ಕೂ ಜಾಗ ಆಗಲ್ಲ ಅಂತನ ಅಲ್ಲೇ ನಮ್ಮ ಅಣ್ಣಯ್ಯ ಅಲ್ಲೇ ಎಲ್ಲ ಚಪ್ರ ಹಾಕಿ ಎಲ್ಲ ಚೇರೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾನೆ. ಇನ್ನೇನು ಸೀಮಂತಕ್ಕೆ ಎಲ್ಲ ಬರ್ತಾರೆ ಈಗ. ಅತಿಗೆ ರೆಡಿಯಾಗಿ ಅಲ್ಲಿಗೆ ಹೋಗೋದಷ್ಟೇ ಇರೋದು. ಬರೀ ಕೂತ್ಕೊಳ್ರಿ ಎಲ್ರು. ಅಪ್ಪ ಕೂತ್ಕೊಳಪ್ಪ, ಅಣ್ಣ ಕೂತ್ಕೊಳ್ಳೋ. ಸುಜಿ, ಎಲ್ಲಮ್ಮ ನಿಮ್ಮಮ್ಮ ಎಲ್ಕೋಯ್ತು? ಇಲ್ಲೇ ಊರಾಗೆ ಎಲ್ರಿಗೂ ಹೇಳ್ ಬರ್ತೀನಿ ಅಂತ ನಮ್ಮಮ್ಮ ಹೋಗಿದ್ದಾರೆ ಅತ್ತೆ. ಬರ್ತಾರೆ ಇರ್ರಿ, ಅವಾಗ್ಲೇ ಆಯ್ತು, ಅಲ್ಲೇ ಸ್ವಲ್ಪ ಹೊತ್ತು ಆಯ್ತು, ಈಗ ಬರ್ತಾರೆ. ಬಂದೇ ಬಿಟ್ರು ಅಮ್ಮ. ಈಗಿನ ನಾನು ನಿಮ್ ಕೇಳ್ತಾ ಇದ್ರು ಕಾಂತ ಮತ್ತೆ ಅವ್ರ ಅಮ್ಮನು. ನೀವ್ ಅಷ್ಟೊಳಗ್ ಬಂದೇ ಬಿಟ್ರಿ, ಅವರು ಬಂದಿದ್ದಾರೆ ನೋಡು, ನಿಮ್ಮನ್ ಕೇಳ್ತಾ ಇದ್ದಾರೆ. ಎಲ್ರು ಯಾವಾಗ ಬಂದ್ರಿ? ಸಾವುಕಾರ ಸಿದ್ದಪ್ಪರೇ, ಚೆನ್ನಾಗಿದ್ದೀರಾ? ಮಲ್ಲಿ, ರಾಜಾ ಎಲ್ಲ ಚೆನ್ನಾಗಿದ್ದೀರೇನಪ್ಪ? ಕಾಂತ, ಇವ್ರೇ ನಿಮ್ಮಮ್ಮ ಏನಪ್ಪ? ಹ್ಞೂ ಅತ್ತೆ, ಇವ್ರು ನಮ್ಮಮ್ಮ ದೇವಮ್ಮ ಅಂತ ಇವ್ರ ಹೆಸರು. ಹೌದಾ, ಚೆನ್ನಾಗಿದ್ದೀರಾ ದೇವಮ್ಮರೇ? ನೀವು ಬತ್ತಿರೋ ಇಲ್ವೋ ಅಂತ ತಿಳ್ಕೊಂಡಿದ್ದೆ. ಹೆಂಗೋ ಸದ್ಯ ಬಂದ್ರಲ್ಲ. ನಾನು ಚೆನ್ನಾಗಿದ್ದೀನಿ, ಎಲ್ರು ಚೆನ್ನಾಗಿದ್ದೀವಿ. ನೀವು ಬೇರೆ ಹೇಳ್ ಕಳ್ಸಿದ್ರಲ್ಲ ಬರ್ಲೇಬೇಕು ಅಂತ. ನಿಮ್ಮ ಮಗ ಅಂತನು 2-3 ಸರಿ ಬಲವಂತ ಮಾಡಿದ್ರು. ಅದಕ್ಕೆ ಇನ್ನೇನು ಸಂಬಂಧಿಕರು ಕೆಲಸ ಕಾರ್ಯಗಳಿಗೆ ಹೋಗದೆ ಇನ್ಯಾರಿಗೆ ಹೋಗಕ್ಕಾಗುತ್ತೆ ಹೇಳ್ರಿ? ಅದಕ್ಕೆ ಹೊಲ್ಟು ಬಂದ್ಬಿಟ್ಟೆ ನಾನು ಕಾಂತನ್ ಕರ್ಕೊಂಡು. ಎಲ್ರು ಒಟ್ಟಿಗೆ ಬಂದ್ವಿ. ಹೆಂಗೋ ನೀವು ಬಂದಿದ್ದು ನಮ್ಗೆ ತುಂಬಾ ಸಂತೋಷ ಆಯ್ತು. ನಿಮ್ಮ ಮಗ ತುಂಬಾ ಒಳ್ಳೆಯವನಮ್ಮ. ಹೌದಾ? ಹೋದ್ಸಲ ಬಂದಿದ್ದಲ್ಲ ಉಪ್ಪಿನಕಾಯಿ ತಗೊಂಡೋಗಕ್ಕೆ, ಅವಾಗ ನೋಡಿದೀರಾ ಅಲ್ವಾ? ಅಂಗಡಿ ಇಟ್ಕೊಂಡಿದ್ದಾನೆ, ಅಂಗಡಿ ವ್ಯಾಪಾರನೂ ಚೆನ್ನಾಗಾಗುತ್ತೆ. ಹೌದಾ? ನಮ್ ಸೂಜಿನೂ ಅಷ್ಟೇ, ಉಪ್ಪಿನಕಾಯಿ ಮಾಡೋದ ಚೆನ್ನಾಗಿ ಕಲ್ತೇವಳಲ್ಲ. ಉಪ್ಪಿನಕಾಯಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಒಳ್ಳೆ ಲಾಭನೂ ಬರುತ್ತೆ. ನನ್ನ ಮಗ ಟ್ಯಾಕ್ಟ್ರಿ ಓಡಿಸ್ತಾನೆ, ಟ್ಯಾಕ್ಟ್ರಿಗೂ ಚೆನ್ನಾಗಿ ದುಡಿತಾನೆ. ಏನಂದ್ರೆ ನಮ್ದು ಹಳೆ ಮನೆ ಇವಳ್ದು ನೇತ್ರೊಂದು ಒಂದು ತೆರಿಗೆ ಗಿರ್ಗೆ ಆಗ್ಲಿ, ಆಮೇಲೆ ನಾವು ಒಂದು ಹೊಸ ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದೀವಿ. ಅದು ಯಾವಾಗ ನೆರವೇರುತ್ತೋ ಏನೋ ಗೊತ್ತಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀರಾ ಬಿಡ್ರಿ, ನಮ್ದು ಹಳೆ ಮನೆನೇ. ಇವತ್ತಲ್ಲ ನಾಳೆಗೆ ನೀವು ಹೊಸ ಮನೆ ಕಟ್ಟಿಸ್ತೀರಾ ಬಿಡಿ, ಏನ್ ಚಿಂತೆ ಮಾಡಬೇಡಿ. ನಿಮ್ಮ ಮಗ ಮಗಳು ಇಬ್ರು ದುಡಿತಾರೆ, ಕಟ್ಸ್ತೀರಾ. ಹೆಂಗೋ ಆ ಕಾಲ ಬೇಗ ಬಂದ್ರೆ ಸಾಕು, ಅಷ್ಟೇ ಸಾಕು ನಮ್ಗೆ. ನಮ್ ಸೂಜಿದೊಂದು ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಿದ್ರೆ ನಮ್ಗಿನ್ನೇನು ತೊಂದರೆ ಇರಲ್ಲ. ಹೌದಾ? ಆಯ್ತು ಬಿಡಿ. ನೇತ್ರನ್ ಸೀಮಂತ ಮುಗಿದ್ಮೇಲೆ ಗಂಡು ನೋಡ್ಬಿಟ್ಟು ಮದುವೆ ಮಾಡುವ್ರಂತೆ. ನೀವಿಷ್ಟು ಹೇಳಿದ್ಮೇಲೆ ಇನ್ನೇನೈತೆ ಹೇಳ್ರಿ? ಮದುವೆ ಮಾಡೋದೇ ಬಿಡಿ. ಸಾಕು ಅವಳ ಮದುವೆ ಬಗ್ಗೆ ಮಾತಾಡಿದ್ದು. ಈಗ ನಮ್ ಸೀಮಂತಕ್ಕೆ ಬಂದಿರೋದು ಇವರೆಲ್ಲನ, ಅವ್ರೆಲ್ಲರಿಗೂ ಏನಾನ ಟೀನೋ ಕಾಫಿನೋ ಮಾಡ್ಕೊಂಡು ತಂದು ಕೊಡೋಗ್ರಿ. ಹೋಗ್ಬೇಕು, ಈಗ ಟೈಮ್ ಆಗುತ್ತೆ. ಅವ್ರು ಬತ್ತಿದಂಗೆನೆ, ಗಿರೀಶ್ ಅವ್ರು ಬತ್ತಿದಂಗೆನೆ ಹೊಲ್ಟು ಹೋಗ್ಬೇಕು ಎಲ್ರು ಅಲ್ಲಿಗೆ. ಟೈಮ್ ಆಗುತ್ತೆ, ನೀವು ಮಾತಾಡ್ಕೊಂಡು ಕೂಕಬೇಡ್ರಿ ಇಲ್ಲಿ. ಆಯ್ತು ಹೇಳೇ ನೇತ್ರ, ಯಾಕಂಗ ಆಡ್ತೀಯ? ಸುಜಿ ಹೋಗಮ್ಮ, ಎಲ್ಲರಿಗೂ ಕಾಪಿ ಗಿಕ್ಕೋಗು. ಕಾಪಿ ಕುಡ್ದು ಎಲ್ಲ ಮಕ್ಕ ಇಕ್ಕ ತೊಳ್ಕೊಂಡು ಸೀರೆ ಪರೆ ಉಡ್ಕೊಂಡು ಅಲ್ಲಿಗೆ ಹೋಗೋಣ. ಜಲ್ದಿ ಹೋಗು. ಸರಿ ಅಮ್ಮ, ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.